ಉಡುಪಿ ನಗರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ಉಡುಪಿ ನಗರದ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿರುವಂಥದ್ದು, ಮನೆಗಳಿಗೂ ನೀರು ನುಗ್ಗಿ ಈಗ ಅವಾಂತರ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನಾವೀಗ ಗುಂಡಿಬೈಲ್ ಪ್ರದೇಶದಲ್ಲಿದ್ದೇವೆ. ಈಗ ಇನ್ನೇನು ಜಾಸ್ತಿ ಮಳೆ ಆದರೆ ಈ ಒಂದು ಭಾಗಕ್ಕೆ ಮತ್ತೆ ನೀರು ನುಗ್ಗುವ ಅಂದರೆ ಈ ಭಾಗದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗುವ ಆತಂಕ ಕೂಡ ಆಗಿರುವಂಥದ್ದು. ಇಲ್ಲೇ ಸ್ಥಳೀಯರೆಲ್ಲ ಸೇರಿ ಇಲ್ಲಿರುವಂಥ ಮನೆಯಲ್ಲಿರುವಂಥ ಕೆಲವೊಂದು ಸಾಮಗ್ರಿಗಳನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಮಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಅಂದರೆ ಸಮಸ್ಯೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ನೀರಿನ ಮಟ್ಟ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿರುವಂಥದ್ದು. ಅಂದರೆ 4 ವರ್ಷದ ಅಂದರೆ ಕಳೆದ 4 ವರ್ಷಗಳಿಂದಲೂ ಕೂಡ ಇದೇ ರೀತಿಯ ಸಮಸ್ಯೆ ಇರುವಂಥದ್ದು. ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಈ ಸ್ಥಳಕ್ಕೆ ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪವನ್ನು ಮಾಡ್ತಿರುವಂಥದ್ದು ನಾವು ಗಮನಿಸ್ಬೋದು. ಕೇವಲ ಇನ್ನೊಂದು ಕೆಲವೇ ಅಂದರೆ ಒಂದು ಸ್ಟೆಪ್ ನೀರು ಏರಿಕೆ ಆಗಿದ್ರೆ ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ನಾವು ಗಮನಿಸ್ಬೋದು ಅಂದರೆ ಈಗಾಗಲೇ 3 ಸ್ಟೆಪ್ಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಇನ್ನೇನು ಕೆಲವೇ ನೀರಿನ ಮಟ್ಟ ಏರಿಕೆ ಆದರೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಈ ಸ್ಥಳಕ್ಕೆ ಭೇಟಿ ಕೊಡಲಿಲ್ಲ. ಕೇವಲ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಭೇಟಿ ಕೊಡ್ತಾರೆ. ಈ ಒಂದು ಸಮಸ್ಯೆ ಆದ ಸಮಯದಲ್ಲಿ ಯಾರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಡೋದಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ಅಂದರೆ ಮನೆಯವರು ದೂರದಲ್ಲೇ ನಿಂತು ಅಂದರೆ ನೀರಿನ ಮಟ್ಟ ಹೆಚ್ಚಾಗುತ್ತಾ ಆತಂಕದಲ್ಲಿ ಕೂಡ ಇರುವಂಥದ್ದು. ನಾವೀಗ ಇಲ್ಲಿಯ ಮನೆಯವರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಅಂದರೆ ನಿನ್ನೆ ರಾತ್ರಿಯಿಂದ ಸುರಿತಿರುವಂಥದ್ದು ಮಳೆ ಈ ರೀತಿಯ ಸಮಸ್ಯೆ ಆಗಿದೆ. ಅಂದರೆ ಎಷ್ಟು ನೀರಿನ ಮಟ್ಟ ಜಾಸ್ತಿ ಆಗಿದೆ ಅಂತ ಇಲ್ಲಿ ಬೆಳಿಗ್ಗೆಯಿಂದ ಸುಮಾರು ಮಟ್ಟ ನೀರು ಹೆಚ್ಚಾಗಿ ಒಂದು ಮೆಟ್ಲು ಆದರೆ ಮನೆ ಒಳಗೆ ನೀರು ಬರುತ್ತೆ. ಅದೇ ಆತಂಕದಲ್ಲಿದ್ದೇವೆ ನಾವೀಗ. ಬರಲಿಲ್ಲ ಇನ್ನೂ ಸಹ ಯಾರು ಸಹ. ಮಳೆ ಬರ್ತಾನೆ ಉಂಟು ಜಾಸ್ತಿ ಆಗುತ್ತೆ. ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಮಳೆಯ ಪ್ರಮಾಣ ಮತ್ತಷ್ಟು ಏರಿಕೆ ಆಗ್ತಿರುವಂಥದ್ದು. ನಗರದಾದ್ಯಂತ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ನಗರ ಭಾಗದ ಜನರಿಗೆ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.